ಶ್ರೀಮತಿ ನಿರ್ಮಲಾ ಸೀತಾರಾಮ್ ಅವರು 9 ಬಡ್ಜೆಟ್ ಕೊಟ್ಟಿದ್ದಾರೆ. ಅವರ 9 ಬಡ್ಜೆಟ್ನಲ್ಲಿ ಅತ್ಯಂತ ಕೆಟ್ಟ ಬಡ್ಜೆಟ್ ಅಂತ ಹೇಳಕ್ ಹೋಗೋದಿಲ್ಲ ನಾನು, ವೀಕೆಸ್ಟ್ ಬಡ್ಜೆಟ್ ಅಂದರೆ ಈ ಬಡ್ಜೆಟೇ. ನಾವು ಅನೇಕ ನಿರೀಕ್ಷೆಗಳನ್ನು ಮಾಡಿದ್ದು, ಬರೀ ಕರ್ನಾಟಕದ ಅಷ್ಟೇ ಅಲ್ಲ, ದೇಶದ ಪ್ರಗತಿಗೋಸ್ಕರ ಅನೇಕ ನಿರೀಕ್ಷೆಗಳನ್ನು ಜನಸಮುದಾಯ ಮಾಡಿತ್ತು. ಅದೆಲ್ಲ ಹುಸಿಯಾಗಿದೆ. ಹಿಂದೆ ಎಲ್ಲ ಬಡ್ಜೆಟ್ಗಳನ್ನು ಕೃಷಿಗೆ ಪ್ರಾತಿನಿಧ್ಯ ಕೊಡ್ತಾ ಇದ್ರು, ಯಾಕೆಂದರೆ ಹೆಚ್ಚು GDPಗೆ ಕಾಂಟ್ರಿಬ್ಯೂಟ್ ಆಗೋದೇ ಕೃಷಿಯಿಂದ. ಅದಕ್ಕೆ ಹೆಚ್ಚು ಒತ್ತು ಕೊಡೋರು, ಕೈಗಾರಿಕೆಗೆ ಒತ್ತು ಕೊಡೋರು. ಆಮೇಲೆ ಸೋಷಿಯಲ್ ಸೆಕ್ಟರಲ್ಲಿ ಈಗ ನಾವು ಬಡತನ ನಿರ್ಮೂಲನೆ ಆಗಬೇಕು ಅಂತ ಹೇಳ್ಕೊಳ್ತೀವಿ, ಘೋಷಣೆಗಳು ಮಾಡ್ತಾ ಇರ್ತೀವಿ. ಪ್ರತಿ ವರ್ಷ ಬಡ್ಜೆಟ್ನಲ್ಲಿ ಅದಕ್ಕೆ ಸಂಬಂಧಿತವಾಗಿ ಬೇಕಾದಂಥ ಕಾರ್ಯಕ್ರಮಗಳು ಕೊಡ್ತೀವಿ. ಈಗ ಉದಾಹರಣೆಗೆ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಕೊಟ್ಟಿದ್ದೇನಕ್ಕೆ? ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಕೊಟ್ಟಿದ್ದು ರೂರಲ್ ಎಕಾನಮಿ ಒಂದು ರೀತಿಯಲ್ಲಿ ಜಾಸ್ತಿ ಆಗಲಿ, ಇಂಡಿವಿಜುವಲ್ ಆಗಿ ಅವರ ಅರ್ನಿಂಗ್ ಪವರ್, ಸ್ಪೆಂಡಿಂಗ್ ಪವರ್ ಅದು ಜಾಸ್ತಿ ಆಗಲಿ ಅಂಥೇಳಿ ಅವರಿಗೆ ಎಂಪ್ಲಾಯ್ಮೆಂಟು ಕೊಟ್ಟಂಗೆ ಆಗುತ್ತೆ ಅಂಥೇಳಿ ದ ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್ ವಾಸ್ ಗಿವನ್ ಬೈ ದ್ಯಾಟ್ ಪ್ರೋಗ್ರಾಮ್ ಇನ್ ದಿ ಎಂಟೈರ್ ವರ್ಲ್ಡ್. ಇಡೀ ಪ್ರಪಂಚದಲ್ಲಿ ಅಂಥ ಒಂದು ಯಾವುದು ಕಾರ್ಯಕ್ರಮ ಎಲ್ಲೂ ಇರಲಿಕ್ಕಿಲ್ಲ. ಅದೆಲ್ಲ ಇವತ್ತು ಗಾಳಿಗೆ ತೂರ್ಬಿಟ್ಟು ಇಡೀ ಸಮುದಾಯಕ್ಕೆ, ಇಡೀ ದೇಶಕ್ಕೆ ಒಂದು ರೀತಿಯಲ್ಲಿ ಅವರು ಒಂದು ನಮಗೆ ಭಾಳ ನಿರಾಸೆಯನ್ನು ಮಾಡಿದ್ದಾರೆ. 53.5 ಲಕ್ಷ ಕೋಟಿಯಲ್ಲಿ 16 ಲಕ್ಷ ಕೋಟಿ ಸಾಲ, 16 ಲಕ್ಷ ಕೋಟಿ ಸಾಲ. ನಮಗೆ ಹೇಳ್ತಾರೆ ಇಲ್ಲಿ ಅಸೆಂಬ್ಲಿಯಲ್ಲಿ, ನೀವು ಸಾಲ ಮಾಡಿದಿರಿ. ಹಾಂ, ಅಷ್ಟು ಸಾಲ ಮಾಡಿಕೊಂಡು ಏನು ನಾವು ಜನಸಮುದಾಯಕ್ಕೆ ಕೊಟ್ಟಿದ್ದೀರಾ ನೀವು ಅಂತ ಹೇಳಿ ಪ್ರಶ್ನೆ. ಕರ್ನಾಟಕಕ್ಕಂತೂ ಏನೂ ಇಲ್ಲ, ಝೀರೋ. ಅದು ಯಾವ 2 ರೈಲ್ ಬಿಡ್ತಾರೆ, ಆ ರೈಲು ಎಲ್ಲಿ ಬಿಡ್ತಾರೆ? ತಮಿಳ್ನಾಡುಗೆ ಒಂದು ಮತ್ತು ಹೈದರಾಬಾದಿಗೆ ಒಂದು. ಅವ್ರಿಗೆ ಬೆನಿಫಿಟ್ ಆಗ್ತದೆ, ಬೆಂಗಳೂರಿಂದ ಜನ ಹೋಗೋದು ಹೈದರಾಬಾದಿಗೆ, ತಮಿಳ್ನಾಡಿಗೆ ಅವರಿಗಾಗ್ತದೆ. ಅದರಿಂದ ಯಾವುದೂ ಇಲ್ಲ ಕರ್ನಾಟಕಕ್ಕಂತೂ, ಯಾವುದೂ ಕೂಡ ನಮಗೆ ಹೇಳ್ಕೊಳ್ತಕ್ಕಂಥದ್ದು ಒಂದೇ ಒಂದು ಸಿಂಗಲ್ ಪ್ರೋಗ್ರಾಮ್ ಕೊಟ್ಟಿಲ್ಲ. ನಮಗೆ ನೀರಾವರಿ ಕೊಡಬೇಕಿತ್ತು, ನಮಗೆ ಇನ್ಫ್ರಾಸ್ಟ್ರಕ್ಚರಿಗೆ ಕೊಡಬೇಕಾಗಿತ್ತು, ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಇಡೀ ದೇಶಕ್ಕೆ ಕೊಡಬೇಕಾಗಿತ್ತು. ಯಾವುದು ಕೊಡದೇನೆ ಸುಮ್ಮನೆ ಇದು ಒಂದು ಬಡ್ಜೆಟ್ ಅಂತ ಕರಿಬೇಕಾ? ಇದನ್ನು ಸೆಲೆಬ್ರೇಷನ್ ಮಾಡ್ತಿದ್ದಿಲ್ಲ. ಯಾವುದನ್ನ ಕಡಿಮೆ ಮಾಡಿರೋದು ಲಿಸ್ಟ್ ನೋಡಿದ್ರ? ಬೆಂಕಿಪಟ್ಟಣ, ಪ್ಲಾಸ್ಟಿಕ್ಕು, ಇಂಥವಕ್ಕೆ ಕಡಿಮೆ, ಔಷಧಿಗಳಿಗೆ ಇವಕ್ಕೆಲ್ಲ ಸ್ವಲ್ಪ ಮಾಡ್ರೇಟಾಗಿ ಮಾಡಿದ್ದಾರೆ. ಆದರೆ ಈ ಪ್ರೋಗ್ರಾಮ್ಸ್ ಕೊಡಬೇಕಲ್ಲ. ನಾವು IITಗಳು ಎಕ್ಸ್ಪೆಕ್ಟ್ ಮಾಡಿದ್ದೋ, IIMಗಳು ಎಕ್ಸ್ಪೆಕ್ಟ್ ಮಾಡಿದ್ದೋ. ಎಜುಕೇಷನ್ ಸೆಕ್ಟರ್ನಲ್ಲಿ ಇಷ್ಟು ವೇಗವಾಗಿ ಶಿಕ್ಷಣ ಬದಲಾವಣೆ ಆಗ್ತಾ ಇದೆ ಪ್ರಪಂಚದಲ್ಲಿ, ನಮ್ಮನ್ನು ಹಿಂದೆ ಕಿಟ್ಬಿಟ್ರೆ. ನಾಟ್ ಓನ್ಲಿ ಎಜುಕೇಷನ್ ಸರ್, ಹೆಲ್ತ್ನೂ ಸೇರಿ ನಿಮಗೆ ಏನು ಎಕ್ಸ್ಪೆಕ್ಟ್ ಮಾಡಿದ್ರಿ ಅನ್ನೋ? ಏನಿಲ್ಲ, ನಾ ಹೇಳಿದ್ಮೇಲೆ IIMs ಎಕ್ಸ್ಪೆಕ್ಟ್ ಮಾಡಿದ್ದು ಕೊಡಲಿಲ್ಲ ನಮಗೆ. ಅದರಿಂದ ಭಾಳ ನೀರಸವಾದಂಥದ್ದು, ಭಾಳ ನಿರಾಶೆಯನ್ನು ಹೆಚ್ಚು ತಂದಿರತಕ್ಕಂಥ ಒಂದು ಬಡ್ಜೆಟ್ ಇದು ಅಂತ ಅಷ್ಟೇ ಹೇಳಿದೆ.